ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಇಂದಿನ ದಿನ ನಾನೇ ನಿಮಗೆ ಮನೆ ತೋರಿಸ್ತಾ ಇದ್ದೀನಿ. ಈ ಮನೆ 30-40 ಸೈಟ್ನಲ್ಲಿ ಕಟ್ಟಿರುವಂತಹ 15 ಚದರದ ಮನೆಯಾಗಿದೆ ಸ್ನೇಹಿತರೆ. ಏನು ಗ್ರೌಂಡ್ ಫ್ಲೋರ್ ಇದೆ, ಇಲ್ಲಿ 10 ಚದರ ಇದೆ ಹಾಗೂ ಫಸ್ಟ್ ಫ್ಲೋರ್ನಲ್ಲಿ ಒಂದು 5 ಚದರ ಇದೆ. ಟೋಟಲ್ ಒಂದು ಡೂಪ್ಲೆಕ್ಸ್ ಮನೆ ಅಷ್ಟೇ 3 BHK ಮನೆ ಸ್ನೇಹಿತರೆ. ಹಾಗೂ ಈ ಮನೆಯನ್ನು ಕಟ್ ಮುಗಿಸೋದಕ್ಕೆ ಹತ್ತಿರ 8 ತಿಂಗಳುಗಳು ಹಿಡಿದಿದೆ. ಓಕೆ, ಸೊ ಒಂದು ಮೀಡಿಯಂ ಪ್ಯಾಕೇಜಲ್ಲಿ ಕಟ್ಟಿರುವಂಥ ಮನೆ ಸ್ನೇಹಿತರೆ. ಓಕೆ, ಇದರ ಫ್ರಂಟ್ ಎಲಿವೇಷನಲ್ಲಿ 2x4ನ ಟೈಲ್ಸ್ ಹಾಗೂ ವುಡನ್ ಪ್ಯಾಟರ್ನ ಟೈಲ್ಸನ್ನು ಯೂಸ್ ಮಾಡಿರುವಂಥದ್ದು. ಮೇಲ್ಗಡೆ ನೋಡ್ತಿದ್ದೀರಾ, ಅದು ವುಡನ್ ಪ್ಯಾಟರ್ನ್ ಟೈಲ್ಸ್ಗಳು ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಥರ ಬರುತ್ತೆ. ಹಾಗೂ ಫ್ರಂಟಲ್ಲಿ ನಿಮಗೆ ಹತ್ತಿರ 9 ಫೀಟ್ನ MS ಗೇಟ್ ಸಿಗುತ್ತೆ. ಅದನ್ನು CNC ಕಟ್ಟಿಂಗಲ್ಲಿ ಡಿಸೈನ್ ಮಾಡಿರುವಂಥದ್ದು. ಫ್ರಂಟ್ ಗೇಟ್ ನೋಡ್ತಾ ಇದ್ರಲ್ಲ, ಅದು MS ಗೇಟ್. ಹಾಗೂ ಏನು ಇದಿದೆ, ಪಾರ್ಕಿಂಗ್ ಏರಿಯಾ ಇದೆ, ತುಂಬ ಚೆನ್ನಾಗಿದೆ ಇದೆ. ಆ್ಯಕ್ಚುಲಿ 10ಕ್ಕೆ 15 ಫೀಟ್ ಪಾರ್ಕಿಂಗ್ ಏರಿಯಾನೇ ಬರ್ತಾ ಇದೆ. ಹಾಗೂ ಮುಂದ್ಗಡೆ ಎಲಿವೇಷನ್ ಟೈಲ್ಸ್ ಏನು ನೋಡ್ತಾ ಇದ್ದೀರಾ, ಇದು ಸ್ಟೋನ್ ಫಿನಿಶ್ ಟೈಲ್ಸ್ ಇದೆ. ಆ್ಯಕ್ಚುಲಿ ಇದು ನಿಮಗೆ ಹತ್ತಿರ 70 ರೂಪಾಯಿಂದ 80 ರೂಪಾಯಿ ಆಗುತ್ತೆ. ಹಾಗೂ ಕೆಳಗಡೆ ಪಾರ್ಕಿಂಗ್ ಟೈಲ್ಸ್ ನಿಮಗೆ 30ರಿಂದ 40 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇನ್ನು ಫ್ರಂಟ್ ಡೋರ್ನ ವಿಚಾರಕ್ಕೆ ಬಂದರೆ, ಇದು ಗಾನಾ ಟೀಕ್ನಲ್ಲಿ ಮಾಡಿರುವಂಥದ್ದು ವಿತ್ ಇದು ವಿಂಡೋಸ್ ಬರುತ್ತೆ ಇಲ್ಲಿ. ಹಾಗೂ ರೆಡಿಮೇಡ್ ಟೀಕುಡ್ ಡೋರ್ಗಳನ್ನು ಇಲ್ಲಿ ಹಾಕಿರುವಂಥದ್ದು. ಈ ರೀತಿ ರೆಡಿಮೇಡ್ ಟೀಕುಡ್ ಡೋರ್ಗಳು 16,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 20-30,000 ರೂಪಾಯಿವರೆಗೂ ಹೋಗುತ್ತೆ. ಓಕೆನಾ. ಸೊ ಟೀಕುಡ್ನದೇ ಇದು ನಾವು ವಾಸ್ಕಲ್ ಮಾಡಿದರೆ ಜೊತೆಯಲ್ಲಿ ಗ್ರಾನೈಟ್ ಬೀಡಿಂಗ್ ಕೂಡ ಕೊಟ್ಟಿರುವಂಥದ್ದು. ಒಂದು ಪ್ರಾಪರ್ ಆಗಿರುವಂಥ ದೊಡ್ಡದಾದ ಫಾಲ್ ಸೀಲಿಂಗ್ ಕೂಡ ಇಲ್ಲಿ ಬಂದಿದೆ. ಹಾಗೂ ಹಾಲ್ ಇದೆಯಲ್ಲ, ಹಾಲ್, ಲಿವಿಂಗ್, ಕಿಚನ್ ಎಲ್ಲ ಓಪನ್ ಆಗಿ ಬಂದಿರುವಂಥದ್ದು. 2x4ನ ಟೈಲ್ಸನ್ನು ಇಲ್ಲಿ ಯೂಸ್ ಮಾಡಿರೋದು. ಹತ್ತಿರ 70 ರೂಪಾಯಿದಾಗುತ್ತೆ. ಹಾಗೂ ವಿಂಡೋ ನಿಮಗೆ 4x6ನ ವಿಂಡೋ ಇಲ್ಲಿ ಬರ್ತಾ ಇರೋದು ಸ್ನೇಹಿತರೆ. ಎಲ್ಲ ಕಡೆ ಕೂಡ 4x6ನ ವಿಂಡೋನ ಯೂಸ್ ಮಾಡಿದ್ದಾರೆ. ಹಾಗೂ ಕೆಳಗಡೆ ಬರುವಂಥದ್ದು ಇದು ಫಸ್ಟ್ ರೂಮ್, ಇಲ್ಲಿ ಬರುವಂಥದ್ದು ಫಸ್ಟ್ ರೂಮ್. ಹಾಗೂ ಇಲ್ಲಿ ನಿಮಗೆ ಲ್ಯಾಮಿನೇಟೆಡ್ ಅಥವಾ ಫ್ಲಶ್ ಡೋರ್ ಅಂತ ಹೇಳ್ತಾರೆ, ಅದನ್ನು ಇಲ್ಲಿ ಯೂಸ್ ಮಾಡೋದು. ಇದು ಲ್ಯಾಮಿನೇಟೆಡ್ ಅಲ್ಲ, ಫ್ಲಶ್ ಡೋರ್. ಇದು ಲ್ಯಾಮಿನೇಟೆಡ್ ಕೂಡ ಸಿಗುತ್ತೆ ನಿಮಗೆ. ಹತ್ತಿರ 4,500 ರೂಪಾಯಿ ಆಗುತ್ತೆ ಆ ಡೋರ್ಗಳಿಗೆ. ಎದುರುಗಡೆ ಏನು ನೋಡ್ತಾ ಇದ್ದೀರಲ್ಲ, ವಿತ್ ಮೆಟಲ್ ಪೀಸಸ್ ಎಲ್ಲ ಬರುವಂಥದ್ದು. ಓಕೆ, ಸೊ ಇಲ್ಲಿ ಒಂದು ಬಾತ್ರೂಮ್ ಇದೆ. ಹಾಗೂ ಇಲ್ಲೂ ಕೂಡ ಒಂದು ರೂಮ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇದು ರೂಮ್. ಓಕೆ, ರೂಮ್ಗೂ ಕೂಡ ಫ್ಲಶ್ ಡೋರ್ನ ಹಾಕಿದ್ದಾರೆ. ಹಾಗೂ ಬಾತ್ರೂಮ್ಗೆ WPC ಡೋರನ್ನು ಇಲ್ಲಿ ಹಾಕಿರುವಂಥದ್ದು ಸ್ನೇಹಿತರೆ. ಏನು ಇಲ್ಲಿ ವಾಶ್ ಬೇಸಿನ್ ನೋಡ್ತಾ ಇದ್ರೆ, ಇದು ಹತ್ತಿರ 7,000 ರೂಪಾಯಿ ಆಗುತ್ತೆ ಸ್ನೇಹಿತರೆ, ವಿದೌಟ್ ಫಿಟ್ಟಿಂಗ್ ನಿಮಗೆ ಸಪ್ರೇಟ್ ಆಗುತ್ತೆ. ಇನ್ನು ರೂಮ್ಗೆ ಬಂದರೆ ಫ್ಲಶ್ ಡೋರ್ ಇದೆ. ಈ ಫ್ಲಶ್ ಡೋರ್ ನಿಮಗೆ 3,000ರಿಂದ 4,000 ರೂಪಾಯಿ ಆಗುತ್ತೆ. ರೂಮ್ ನಿಮಗೆ 10x10 ರೂಮ್. ಹಾಗೂ 4x6ನ 2 ವಿಂಡೋಸ್ ಇದೆ. ಹಾಗೂ ಒಂದು ಪ್ರಾಪರ್ ಆಗಿ ಕಂಪ್ಲೀಟ್ ಒಂದು ವಾರ್ಡ್ರೋಬನ್ನು ಇಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ವಿತ್ ಸ್ಲೈಡಿಂಗ್ ಡೋರ್. ಮೇಲ್ಗಡೆ ಕಂಪ್ಲೀಟಾಗಿ ಲಾಫ್ಟ್ ಬಂದಿದೆ. 10x10 ರೂಮ್ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ಕೊಂತಂದ್ರೆ ಎಲ್ಲ ರೂಮ್ಗಳಲ್ಲಿ ವಾರ್ಡ್ರೋಬ್, TV ಯೂನಿಟ್ ಕೂಡ ಬರ್ತಾ ಇದೆ. TV ಯೂನಿಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಿಚನ್ ಎಲ್ಲ ಸೇರಿಬಿಟ್ಟು ಇದು ಫ್ಲಶ್ ಡೋರು 3,500ರಿಂದ 4,000 ರೂಪಾಯಿ ಆಗುತ್ತೆ. ಹಾಗೂ ಇದು WPC ಡೋರು. ಇದು ಕೂಡ ಪೇಂಟ್ ಮಾಡ್ಬೋದು, ವಾಟರ್ ಪ್ರೂಫ್. ಇದು ಕೂಡ 4,000ರಿಂದ 5,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಕಂಪ್ಲೀಟೆಡ್ ಪ್ರಾಪರ್ ಒಂದು ಫಾಲ್ ಸೀಲಿಂಗ್ ಬರ್ತಾ ಇದೆ. ಹಾಗೂ ಇಲ್ಲಿ ನಿಮಗೆ ಕಿಚನ್ ಸಿಗ್ತಾ ಇರುವಂಥದ್ದು. ಹಾಗೂ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಕೂಡ ಇಲ್ಲಿ ಇದೆ ಸ್ನೇಹಿತರೆ. ಇದು ಯುಟಿಲಿಟಿ ಡೋರು. ಇಲ್ಲಿ ಕೂಡ ವಾಟರ್ ಪ್ರೂಫ್ ಫ್ಲಶ್ ಡೋರನ್ನು ಹಾಕಿರುವಂಥದ್ದು, ಲ್ಯಾಮಿನೇಟೆಡ್ ಡೋರ್ ಅಂತ ಹೇಳ್ತಾರೆ. ಇದು ಹಿಂದ್ಗಡೆ ಯುಟಿಲಿಟಿ ಏರಿಯಾ, ಏನು ಸೆಟ್ ಬ್ಯಾಕ್ ಬಿಟ್ಟಿರ್ತಾರೆ ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು 3 ಅಡಿಯಲ್ಲಿ ಇಲ್ಲಿ ಯುಟಿಲಿಟಿ ಏರಿಯಾನ ರೆಡಿ ಮಾಡ್ಕೊಂಡಿರುವಂಥದ್ದು. ಇದು 4x4ನ ವಿಂಡೋ ಕೂಡ ಇದೆ ಕಿಚನಲ್ಲಿ ಮೇಲ್ಗಡೆ ಗ್ರಾನೈಟ್ ಕೌಂಟರ್ ಟಾಪನ್ನು ಹಾಕಿರುವಂಥದ್ದು. ಹಾಗೂ ಮೇಲ್ಗಡೆ ಕಿಚನ್ ಟೈಲ್ಸನ್ನು ಹಾಕಿರುವಂಥದ್ದು. ಕಿಚನ್ ಟೈಲ್ಸ್ ನಿಮಗೆ 30ರಿಂದ 40 ರೂಪಾಯಿ ಆಗುತ್ತೆ. ಕಂಪ್ಲೀಟ್ ಲಾಫ್ಟ್ ಬಂದಿದೆ. ಕ್ರಾಕರಿ ಯೂನಿಟನ್ನು ಮಾಡಿದ್ದಾರೆ. ಎಲ್ಲ ಗ್ಲಾಸಿ ಲ್ಯಾಮಿನೇಟ್ಸನ್ನು ಯೂಸ್ ಮಾಡಿರುವಂಥದ್ದು ವಿತ್ ಫ್ಲೈವುಡ್. ಎಲ್ ಶೇಪಲ್ಲಿ ಒಂದು ಕಿಚನಲ್ಲಿ ರೆಡಿ ಆಗಿದೆ ಸ್ನೇಹಿತರೆ. ಫ್ಲೋರ್ಗೆ ಏನು ಇದಾಕಿದ್ರೆ 2x4, ಇದು 60 ರೂಪೀಸಲ್ಲಿ ಮಾಡಿರುವಂಥದ್ದು. 60ರಿಂದ 70 ರೂಪೀಸ್ ಆಗುತ್ತೆ ಟೈಲ್ಸ್ಗಳು. ಹಾಗೂ ಏನು ಸ್ಟೇರ್ ಕೇಸ್ ಕೆಳಗಡೆ ನೋಡಿ, ಇದು ಕಂಪ್ಲೀಟಾಗಿ ವುಡ್ ವರ್ಕಲ್ಲಿ ರೆಡಿ ಮಾಡಿರುವಂಥದ್ದು, ಗ್ಲಾಸಿ ಲ್ಯಾಮಿನೇಟ್ಸನ್ನು ಹಾಕಿರುವಂಥದ್ದು. ಇದು ಕೂಡ ಇಂಟೀರಿಯರಲ್ಲಿ ಇನ್ಕ್ಲೂಡೆಡ್. ಫುಲ್ ಸ್ಟೋರೇಜ್ ಇದೆ. ಇಲ್ಲಿ UPS ಅನ್ನು ಇಲ್ಲಿ ಇಟ್ಕೊಬೋದು. ಹಾಗೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಸ್ಟೇರ್ ಕೇಸ್ ನಿಮಗೆ 3 ಅಡಿ ಸ್ಟೇರ್ ಕೇಸ್ ಬರುತ್ತೆ. ಹಾಗೂ ಇದು ಇಂಟೀರಿಯರ್ ಹೊಸದಾಗಿ ಬಂದಿರುವಂತಹ ವುಡನ್ ಇದು ರೈಲಿಂಗ್ಸು. ಫಸ್ಟ್ ವುಡನ್ ಇದು ಮಾತ್ರ ಸಿಗುತ್ತೆ, ಆಮೇಲೆ SS ರೈಲಿಂಗ್ಸ್ ಬರುತ್ತೆ ನಿಮಗೆ. ಎಲ್ಲ ಕಡೆ ಲಪೋತ್ರ ಸ್ಟೋನ್ಗಳನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಫ್ಲೋರ್ಗೆ ಆ್ಯಂಟಿ ಸ್ಕಿಡ್ ಇದು ಲಪೋತ್ರ ಸ್ಟೋನ್. ಹತ್ತಿರ 160 ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ. ಹಾಗೂ ಇಲ್ಲಿ ಒಳ್ಳೆ ವೆಂಟಿಲೇಷನ್ ಬೆಳಕಿಗೋಸ್ಕರ 6x4 ದೊಡ್ಡ ಲೆಂದಿ ಆಗಿರುವಂತಹ ಒಂದು ವಿಂಡೋನ ಇಲ್ಲಿ ಮಾಡಿರುವಂಥದ್ದು. ಹಾಗೂ ಇಲ್ಲಿ WPCಯನ್ನು ಬಳಸಿರುವಂಥದ್ದು, WPC ವಿಂಡೋನ ಇಲ್ಲಿ ಮಾಡಿದ್ದಾರೆ. ಹಾಗೂ ಫಸ್ಟ್ ಫ್ಲೋರಲ್ಲಿ ಇಲ್ಲೂ ಕೂಡ ಪಾತ್ವೇದಲ್ಲೇ ಇಲ್ಲಿ
ಒಂದು ಫಾಲ್ ಸೀಲಿಂಗನ್ನು ಮಾಡಿರುವಂಥದ್ದು. ಸಿಂಪಲ್ ಫಾಲ್ ಸೀಲಿಂಗಲ್ಲಿ ಮಾಡಿದ್ದಾರೆ, ತುಂಬ ಆಡಂಬರ ಏನಿಲ್ಲ, ಕಾಮನ್ ಆಗಿರುವಂಥದ್ದು. ಹಾಗೂ ಫಸ್ಟ್ ಫ್ಲೋರಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚಿತ್ತೂರು ಬ್ರೌನನ್ನು ಗ್ರಾನೈಟನ್ನು ಯೂಸ್ ಮಾಡಿರೋದು. ಚಿತ್ತೂರು ಬ್ರೌನ್ ಇದು. ಓಕೆ, ಇದು 100 ರೂಪೀಸ್ 110 ರೂಪೀಸ್ ಸ್ಕ್ವೇರ್ ಫೀಟ್ ಆಗುತ್ತೆ. ಹಾಗೂ ಇನ್ನು ಮುಂದೆ ಬಂದರೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇನ್ನೊಂದು ಬೆಡ್ರೂಮ್, ಸೆಕೆಂಡ್ ಬೆಡ್ರೂಮ್ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಡೋರ್ಗಳು ಬರ್ತಾ ಇದೆ. ಇವಾಗ ಇದು 4,500 ರೂಪಾಯಿ ಆಗುತ್ತೆ ನಿಮಗೆ ಫ್ಲಶ್ ಡೋರ್ಗಳು. ಇಲ್ಲೂ ಕೂಡ ಒಂದು ಉತ್ತಮವಾದಂಥ ಫಾಲ್ ಸೀಲಿಂಗ್ ಮಾಡಿದೆ, ಕಂಪ್ಲೀಟ್ ಫಾಲ್ ಸೀಲಿಂಗ್ ಇದು, ಸೆಂಟ್ರಲ್ ಮಾತ್ರ ಮಾಡಿರೋದಲ್ಲ. ಇಲ್ಲಿ ವುಡನ್ ವರ್ಕ್ ನಡೀತಾ ಇದೆ. ಹೌದು ಸ್ನೇಹಿತರೆ, ಇಲ್ಲಿ ವುಡನ್ ವರ್ಕ್ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ನೆಲಕ್ಕೆ ಇಲ್ಲಿ ವುಡನ್ ಶೇಪ್ನ ಟೈಲ್ಸ್ಗಳನ್ನ ಹಾಕಿರೋದು. 60 ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ. ವರ್ಕ್ ನಡೀತಾ ಇದೆ. ಇನ್ನು ಒಂದು ವೀಕಲ್ಲಿ ಆ್ಯಕ್ಚುಲಿ ಈ ವಾರ್ಡ್ರೋಬ್ ಹಾಗೂ ಕೆಳಗಡೆ ಒಂದು TV ಯೂನಿಟ್ ಮಾಡಬೇಕು. ಅದನ್ನು ಮಾಡಿದ್ರೆ ಇವರ ಇಂಟೀರಿಯರ್ ವರ್ಕ್ ಕಂಪ್ಲೀಟಾಗಿ ಆಗೋಗುತ್ತೆ. ಇಂಟೀರಿಯರ್ ಎಲ್ಲ ಸ್ಟೋನ್ ಫಿನಿಷನ್ನು ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಯಾಕಂದರೆ ಎಡ್ಜ್ ಟು ಎಡ್ಜ್ ಫಾಲ್ ಸೀಲಿಂಗಲ್ಲಿ ತೊಗೊಂಡಿರುವಂಥದ್ದು. ಓಕೆ, ಸೊ ಇದು ಕೂಡ ಫ್ಲಶ್ ಡೋರು. ಇದು ಲ್ಯಾಮಿನೇಟೆಡ್ ಡೋರ್ ಇದೆ. ಆ್ಯಕ್ಚುಲಿ ಇದು ಲ್ಯಾಮಿನೇಟೆಡ್ ಡೋರ್ ಇನ್ನೂ ಕಮ್ಮಿ ಆಗುತ್ತೆ, 3-3.5 ಸಾವಿರ ಆಗುತ್ತೆ. ಇದು ಬಂದುಬಿಟ್ಟು ಫ್ರಂಟ್ ಫೋರ್ಟಿಕೋ ಬಾಲ್ಕನಿ ಅಂತಲೂ ಕೂಡ ಹೇಳ್ಬೋದು. ಇಲ್ಲೂ ಕೂಡ 6x4ನ ದೊಡ್ಡದಾಗಿ ವಿಂಡೋ ಬಂದಿದೆ. ಹಾಗೆ ನೆಲಕ್ಕೆ ವುಡನ್ ಫಿನಿಶ್ನ ಟೈಲ್ಸನ್ನು ಹಾಕಿರುವಂಥದ್ದು. ಇದು ನಿಮಗೆ 60ರಿಂದ 80 ರೂಪಾಯಿ ಆಗುತ್ತೆ. ಇದು ಮೇಲ್ಗಡೆನ ಅಟ್ಯಾಚ್ಡ್ ಬಾತ್ರೂಮ್. ಇಲ್ಲೂ ಕೂಡ WPC ಡೋರ್ನ ಯೂಸ್ ಮಾಡಿರೋದು. 7 ಫೀಟ್ವರೆಗೆ 2x4ನ ಟೈಲ್ಸನ್ನು ಹಾಕಿರುವಂಥದ್ದು. ಇದು ನಿಮಗೆ 70 ರೂಪಾಯಿ ಆಗುತ್ತೆ. ನೆಲದಲ್ಲಿ ಆ್ಯಂಟಿ ಸ್ಕಿಡ್ ಟೈಲ್ಸನ್ನು ಹಾಕಿದ್ದಾರೆ. ಇದು ನಿಮಗೆ 40ರಿಂದ 50 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸಿಂಗಲ್ ಪೀಸ್ ಕಮೋಡನ್ನು ಯೂಸ್ ಮಾಡಿರುವಂಥದ್ದು. ಸಿಂಗಲ್ ಪೀಸ್ ಕಮೋಡ್ಗಳು ನಿಮಗೆ ಹತ್ತಿರ 4ರಿಂದ 5 ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆನಾ, 10-12 ಸಾವಿರ ರೂಪಾಯಿವರೆಗೂ ಕೂಡ ಇರುತ್ತೆ, ಒಂದು ಒಳ್ಳೆಯದಂತಂದರೆ. ಹಾಗೂ 2x2ನ ಒಂದು ವೆಂಟಿಲೇಷನ್ ವಿಂಡೋ. ಹಾಗೂ ಇಲ್ಲಿ ಜಾಗುವಾರ್ನ ಡೈವರ್ಟರ್ನ ಯೂಸ್ ಮಾಡಿದರೆ. ಕಂಪ್ಲೀಟ್ ಸೆಟ್ ನೀವೇನು ನೋಡ್ತಾ ಇದ್ರೆ ಇದು 12 ಸಾವಿರ ರೂಪಾಯಿ ಆಗುತ್ತೆ ವಿತ್ ಹ್ಯಾಂಡ್ ಶವರ್. ಹೌದು ಸ್ನೇಹಿತರೆ, ಶವರ್, ಹ್ಯಾಂಡ್ ಶವರ್, ಸ್ಪೌಟು ಇವೆಲ್ಲ ಸೇರಿಬಿಟ್ಟು ಹತ್ತಿರ 12 ಸಾವಿರ ಆಗುತ್ತೆ. ಈ ರೀತಿ ವಾಶ್ ಬೇಸಿನ್ಗಳು ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ. ನಿಮಗೆ 2,000 ರೂಪಾಯಿಂದನೂ ಕೂಡ ವಾಶ್ ಬೇಸಿನ್ ಶುರು ಆಗುತ್ತೆ. WPC ಡೋರ್ ವಿತ್ ಫ್ರೇಮ್. ಹಾಗೂ ಫಿಟ್ಟಿಂಗ್ಸ್ಗಳು ಇಲ್ಲಿ ಎಲೆಕ್ಟ್ರಾನಿಕ್ ಫಿಟ್ಟಿಂಗ್ಸ್ಗಳು ಇಲ್ಲಿ ಪ್ಯಾನಾಸಾನಿಕ್ದನ್ನು ಯೂಸ್ ಮಾಡುವಂಥದ್ದು. ಸ್ವಿಚ್ ಬೋರ್ಡ್ಗಳು ಪ್ಯಾನಾಸಾನಿಕ್, ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಪ್ಯಾನಾಸಾನಿಕ್ದಲ್ಲೂ ನೋಡಿಲ್ಲ, ಪ್ಯಾನಾಸಾನಿಕ್ ಸ್ವಿಚ್ ಬೋರ್ಡನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಇದು ಬಂದುಬಿಟ್ಟು ಸಿಟ್ಔಟ್ ನಿಮಗೆ ಹತ್ತಿರ 8x10 ಬರ್ತಾ ಇದೆ ಸ್ನೇಹಿತರೆ. ಹೌದು, 8ಕ್ಕಿಂತ ಕಮ್ಮಿ ಅಂತ ಹೇಳ್ಬೋದು. 7x10 ಬರ್ತಾ ಇದೆ. ಇಲ್ಲಿ ಗ್ಲಾಸ್ ಬರುತ್ತೆ, ಇನ್ನೂ ಗ್ಲಾಸ್ ಹಾಕಿಲ್ಲ. ಇಲ್ಲೊಂದು ಇದು ಮಾಡಿದ್ದಾರೆ, ರೈಲಿಂಗ್ಸ್ ಮಾಡಿದ್ದಾರೆ. ತುಂಬ ದೊಡ್ಡದು ಸಿಟ್ಔಟ್, ಆ್ಯಕ್ಚುಲಿ ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಲಿವಿಂಗ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 4x4ನ ವಿಂಡೋ ಕೂಡ ಬಂದಿದೆ. ಇದು ಟೆರೆಸ್ಗೆ ಹೋಗೋ ಡೋರ್. ಇದು ಲ್ಯಾಮಿನೇಟೆಡ್ ಡೋರ್. ಇದು ಫಸ್ಟ್ ಟೆರೆಸ್. ಎಲ್ಲ ಕಡೆ MS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಓಕೆ, ಇದ್ರ ಮೇಲ್ಗಡೆ ಏನು ಪ್ಯಾರಾಪಿಟ್ ವಾಲ್ ಇರುತ್ತೆ, ಅದ್ರ ಮೇಲ್ಗಡೆ MS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಅದು ಮೇಲ್ಗಡೆ ಸೆಕೆಂಡ್ ಟೆರೆಸ್ ಬರುತ್ತೆ. ಇಲ್ಲಿ ಕ್ಲೋತ್ ವಾಷಿಂಗ್ ಸೆಟಪ್ಪನ್ನು ಕ್ಲೀನಾಗಿ ಮಾಡಿಕೊಟ್ಟಿರುವಂಥದ್ದು. ಎಲ್ಲ ಕಡೆ ಕಟ್ಟೆ ಕಟ್ಬಿಟ್ಟು ನೀರು ಆ ಕಡೆನೇ ಹೋಗೋ ಥರ ಮಾಡಿರೋದು. ಎಲ್ಲೂ ಟೆರೆಸಲ್ಲಿ ಟೈಲ್ಸನ್ನು ಯೂಸ್ ಮಾಡಿಲ್ಲ, ಆದರೆ ಪ್ರಾಪರ್ ವಾಟರ್ ಪ್ರೂಫಿಂಗನ್ನು ಇಲ್ಲಿ ಮಾಡಿರುವಂಥದ್ದು. ಇಲ್ಲಿ MS ಸ್ಟೇರ್ ಕೇಸ್ ಮಾಡಿದ್ದಾರೆ. 2 ಫೀಟ್ನ ಸ್ಟೇರ್ ಕೇಸ್. ಇದು ಪ್ರಾಪರಾಗಿ ಮಾಡಿರುವಂಥ ಸ್ಟೇರ್ ಕೇಸ್ ಸ್ನೇಹಿತರೆ. ಇನ್ನು ಮೇಲ್ಗಡೆ ಬಂದರೆ ಇಲ್ಲೂ ಕೂಡ ಸೆಕೆಂಡ್ ಟೆರೆಸ್ ಸಿಗುತ್ತೆ. ಓಕೆ, ಸೊ ಡಬಲ್ ಯೂಸ್ ಅಂತ ಹೇಳ್ಬೋದು. ಹಾಗೂ ಇಲ್ಲಿ ಒಂದು ಟ್ಯಾಂಕ್ ರೂಮನ್ನು ಕಟ್ಟಿದ್ದಾರೆ. ಟ್ಯಾಂಕ್ ರೂಮ್ ನಿಮಗೆ 4x4 ಟ್ಯಾಂಕ್ ರೂಮು ಹಾಗೂ 1000 ಲೀಟರ್ ಕೆಪಾಸಿಟಿನ ಒಂದು ಟ್ಯಾಂಕನ್ನು ಇಟ್ಟಿರುವಂಥದ್ದು. ಹಾಗೂ ಫ್ರಂಟ್ ಎಲಿವೇಷನಲ್ಲಿ ನೋಡಿ, ಈ ರೀತಿ ಡಿಸೈನನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಟಾಪ್ ಎಲಿವೇಷನಲ್ಲಿ ಇತ್ತ ಹೋಲ್ಗಳನ್ನು ಮಾಡಿದ್ದಾರೆ. ಕೆಳಗಡೆಯಿಂದ ಇದ್ರ ಲೈಟ್ ಫಿಕ್ಸ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಫ್ರಂಟ್ ಎಲಿವೇಷನ್ ಲುಕ್ಗೋಸ್ಕರ ಇಲ್ಲಿ MS ಸ್ಟ್ರಕ್ಚರನ್ನು ಮಾಡಿರುವಂಥದ್ದು ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ ಇದು. ಫ್ರಂಟಲ್ಲಿ ನೋಡಿರ್ತೀರ ನೀವು. ಆಸ್ಟ್ರಾಲ್ನ 5 ಫಿಟ್ಟಿಂಗ್ಸನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಆಸ್ಟ್ರಾಲು ಈ ಕಡೆನೂ ಕೂಡ MS ಸ್ಟ್ರಕ್ಚರನ್ನು ಇಲ್ಲಿ ಮಾಡಿರುವಂಥದ್ದು ಸ್ನೇಹಿತರೆ. ನೋಡೋದಲ್ಲ ಸ್ನೇಹಿತರೆ, ವಿಡಿಯೋ ಹೇಗೆ ಅನಿಸ್ತು? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.